ಇಲ್ಲಿ ಬಿಜೆಪಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಶಾಸಕರಾಗ್ತಾರೆ, ಮಮತಾ ಸೋತರು, ಅದೆಲ್ಲ ಒಂದು ವಿಚಾರ. ನಾವು ಬಿಜೆಪಿ ಓಟ್ ಹಾಕ್ತೇವೆ ಅಂತ ಹೇಳಿದ್ರೆ ಬಿಜೆಪಿ ಬಾರದೇ ಇದ್ರೆ ಅವ್ರು ತಾವು ಬದುಕ್ತೇವೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ದೀದಿ ಸೋತಿದ್ದಾರೆ ಅನ್ನೋದಕ್ಕಿಂತ ಬಿಜೆಪಿ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವ ಗೆತ್ತು ಮತ್ತು ದೇಶ ಗೆತ್ತು ಅನ್ನೋದೇ ಸರಿ. ಮನೆಗೆಲಸೊಬ್ಬಳನ್ನ ನಾವು ಗೆಲ್ಲಿಸ್ತೇವೆ ಅಂತ ಹೇಳುವ ಶಕ್ತಿ ಯಾರಿಗಾದ್ರೂ ಈ ದೇಶದಲ್ಲಿ ಇದ್ರದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ. ಒಳ್ಳೆಯ ಸಿನಿಮಾ ನಟ ಮತ್ತು ಒಳ್ಳೆ ಸಂಘಟನೆ ಮಾಡಿದ್ದಾರೆ. ಇಂಥ ದೂರಗಾಮಿ ಯೋಚನೆಯನ್ನು ಮತ್ತಷ್ಟು ಚರ್ಚಿಸಬೇಕಿತ್ತು ಏನೋ ಅಂತ ಅನ್ಸುತ್ತೆ ನನಗೆ. ಈಗಾಗಲೇ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿರುವಂಥದ್ದು, ಈಗ ಬೇರೆ ಬೇರೆ ರಾಜ್ಯದಲ್ಲಿ ಇದೀಗ ಸರ್ಕಾರ ರಚನೆಯ ಪ್ರಕ್ರಿಯೆಗಳು ಮುಂದುವರೆದಿರುವುದು, ಜೊತೆಗೆ ತಮಿಳುನಾಡಿನಲ್ಲಿ ಇನ್ನೂ ಕಸರತ್ತು ಮುಂದುವರೆದಿರುವುದು. ಅದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನೋಡಬೇಕಾದ್ರೆ ಐತಿಹಾಸಿಕವಾಗಿ ಬಿಜೆಪಿ ಮೊದಲ ಬಾರಿಗೆ ಸರ್ಕಾರವನ್ನು ರಚಿಸುವ ಒಂದು ಹುಮ್ಮಸ್ಸಿನಲ್ಲಿರುವಂಥದ್ದು. ಈ ಎಲ್ಲ ವಿಚಾರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಬಿಜೆಪಿ ಒಂದು ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ ಸರ್ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆತ್ತು ಅನ್ನೋದಕ್ಕಿಂತ ರಾಷ್ಟ್ರ ಗೆದ್ದಿತ್ತು ಅನ್ನೋದೇ ದೊಡ್ಡ ಸುದ್ದಿ ನಮಗೆ. ಇಲ್ಲಿ ಬಿಜೆಪಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಶಾಸಕರಾಗ್ತಾರೆ, ಮಮತಾ ಸೋತರು, ಅದೆಲ್ಲ ಒಂದು ವಿಚಾರ, ಚುನಾವಣಾ ಫಲಿತಾಂಶ. ಆದರೆ ಅಲ್ಲಿ ರಾಷ್ಟ್ರ ಗೆದ್ದಿತ್ತು ಅಂತೇಳಿ. ಯಾಕಂದರೆ ವಿದೇಶದಿಂದ ಬಂದಿರುವಂಥ ವಲಸಿಗರು ಮಾಡುವಂಥ ಅನಾಹುತಗಳು, ಅವರ ಕ್ರಿಮಿನಲ್ಗಳು, ಎಲ್ಲಿವರೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಹೆಚ್ಚು ಕಡಿಮೆ ತೀರ್ಮಾನ ಆಗಿರುವಂಥ ಸುವೇದನ್ನು, ಅವನ ಪಿಯನ್ನು ನಿನ್ನೆ ಹತ್ಯೆ ಮಾಡುವಂಥ ಘಟನೆ ನಡೆದಾಗ ಅವರ ಒಂದು ವೇಳೆ ಅವ್ರು ಗೆದ್ದಿದ್ರೆ ಏನು ಅನಾಹುತ ಮಾಡ್ತಾಯಿದ್ರು ದೇಶಕ್ಕೆ ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸೋತಿದ್ದಾರೆ ಆ ಪ್ರಶ್ನೆ ಬೇರೆ, ಸೋತರಂತರೂ ಮಾಡಿರುವಂಥ ಕೆಲವು ರಂಪಾಟಗಳು, ಅದರ ಮಧ್ಯದಲ್ಲಿ ನಡೆದಿರುವಂಥ ಅನೇಕ ಅನಾಹುತಗಳು, ಇದನ್ನೆಲ್ಲ ನೋಡಿದಾಗ ಅಲ್ಲಿ ಭಾರತ ಗೆದ್ದಿತ್ತು ಅಂತೇಳಿ ನಾವು ಆಸೆ ಪಡೋರು. ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಬಿ ಜೆ ಪಿಯದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತವೇ ಗೆದ್ದುಬಿಡ್ತು ಅಂತೇಳಿ. ಆ ಕಾರಣಕ್ಕೆ ಪಶ್ಚಿಮ ಬಂಗಾಳದ ಗೆಲುವು ಅನ್ನೋದು ಪ್ರಜಾತಂತ್ರದ, ಭಾರತ ಎಲ್ಲ ರಾಷ್ಟ್ರಪ್ರೇಮಿಗಳ ಮತ್ತು ಕೇಂದ್ರ ಸರ್ಕಾರ ಈ ವಿದೇಶಿಗರನ್ನು ಹೊರಗಟ್ಟಬೇಕು, ಅವ್ರು ಮಾಡುವಂಥ ಉಪಟಳವನ್ನು ತಡಿಬೇಕು ಅನ್ನುವಂಥ ಏನು ನಿಲುವಿದೆಯಲ್ಲ, ಆ ನಿಲುವಿಗೆ ಒಂದು ವಿಚಾರಕ್ಕೆ ಜನ ಮುಕ್ತವಾಗಿ ಬಂದು ಓಟ್ ಹಾಕಿದ್ದಾರೆ ಅಂತ ನಮಗನ್ಸುತ್ತೆ. ಆ ಗೆಲುವನ್ನು ಪ್ರೀತಿಯಿಂದ ಸ್ವಾಗತ ಮಾಡಿದ್ದೇವೆ ದೇಶಕ್ಕೋಸ್ಕರ. ಬಟ್ ಸರ್, ಅಷ್ಟು ಕೇವಲ ಒಂದು ಪಕ್ಷವನ್ನು ಈ ರೀತಿಯಾಗಿ ಅಂದರೆ ಸೋಲಿಸಬೇಕು, ನಾವು ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಯಾವೆಲ್ಲ ರೀತಿಯ ತಂತ್ರಗಾರಿಕೆ ಮಾಡಿತ್ತು ಸರ್? ಮುಖ್ಯವಾಗಿ ನೋಡಬೇಕಾದ್ರೆ ಅಲ್ಲಿ ನೀವು ಹಿಂದುತ್ವ ಅಜೆಂಡಾ ಇಟ್ಕೊಂಡು ಹೋಗಿದ್ರೆ ಯಾವೆಲ್ಲ ವಿಚಾರ ಸರ್ ಅಲ್ಲಿ? ನಮ್ಮ ಕೈಯಲ್ಲಿ ಇದ್ದದ್ದು ಎಲ್ಲ ಅಷ್ಟೇ. ಒಂದು, ಅಲ್ಲಿ ಹಿಂದೂಗಳಿಗೆ ಮಾಡಿರುವಂಥ ಮಾರಣ ಹೋಮವನ್ನು ನೀವು 2 ದಿವಸ ಇನ್ನೂ ಸಹಿಸ್ತೀರಿ, ಎದ್ದು ನಿಂತ ದೇಶದ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲಿ ಅಂತ ಕರೆ ಕೊಟ್ಟಿರೋದು. ಭದ್ರತಾ ಪಡೆಗಳನ್ನು ಯಾಕೆ ನಿಯೋಜನೆ ಮಾಡಿದೆ ಕೇಳಿದರೆ ಶಾಂತಿಗೋಸ್ಕರ ನಿಯೋಜನೆ ಮಾಡಿದೆವು. ಭದ್ರತಾ ಪಡೆಗಳು ಯಾರಿಗೆ ಹೊಡಿಲಿಲ್ಲ, ಆದ್ರೆ ಹೊಡೆಯುವಾಗ ಅವ್ರನ್ನ ತಡೆಯುವ ಶಕ್ತಿ ಭದ್ರತಾ ಪಡೆಗಳಿಗಿತ್ತು. ಆ ಕಾರಣಕ್ಕೋಸ್ಕರ ಮಾಡಿದೆವು. ಮತ್ತು ದೇಶವನ್ನು, ವಿದೇಶದಿಂದ ಬಂದವರು ವಲಸಿಗರು ದೇಶವನ್ನು ಆಳುವಂಥ, ದೌರ್ಜನ್ಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಮೂಲ ನಿವಾಸಿಗಳಾದ ನೀವು ತಲೆ ಎತ್ತಿ ನಿಲ್ಲಬೇಕಲ್ಲ ಅನ್ನುವಂಥ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಶಕ್ತವಾಯಿತು ಮತ್ತು ಅಲ್ಲಿ ಯಶಸ್ವಿ ಆಯಿತು. ಬಹುತೇಕ ನೀವು ನೋಡಿದ್ದೀರೋ ಇಲ್ಲೋ, ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಒಬ್ಬರು ಯಾರಿಗೆ ಓಟ್ ಹಾಕ್ತೀರಿ ಕೇಳಿದರೆ ಕಣ್ಣಲ್ಲೇ ಓಟ್ ಕಣ್ಣಲ್ಲಿ ನೋಡ್ತಾ ಬಿಟ್ಟರೆ ಅವ್ರು ಓಟ್ ಇಂಥವ್ರಿಗೆ ಹಾಕ್ತೀವಿ ಅಂತ ಹೇಳಿರಲಿಲ್ಲ. ಒಂದು ವೇಳೆ ಹೇಳಿ ಅವರು ನಾವು ಬಿ ಜೆ ಪಿ ಓಟ್ ಹಾಕ್ತೇವೆ ಅಂತ ಹೇಳಿದ್ದಿದ್ರೆ, ಬಿ ಜೆ ಪಿ ಬಾರದೇ ಇದ್ದರೆ ಅವ್ರು ತಾವು ಬದುಕ್ತೇವೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಅನೇಕ ಜನ ಹೆಣ್ಮಕ್ಳ ಮೇಲೆ ಮಾಡಿರುವಂಥ ಅನ್ಯಾಯಗಳು, ಸಾಮಾನ್ಯ ಜನರ ಮೇಲೆ ಮಾಡಿರುವಂಥ ಕ್ರೌರ್ಯಗಳು, ಆ ಮನೆಗಳನ್ನು ಒಡೆದಾಕಿರುವಂಥ ರೀತಿಗಳು, ಇವೆಲ್ಲ ಇದೆಯಲ್ಲ, ಊಹೆ ಮಾಡಲಿ, ಪ್ರಜಾಪ್ರಭುತ್ವ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ದೀದಿ ಸೋತಿದ್ದಾರೆ ಅನ್ನೋದಕ್ಕಿಂತ ಬಿ ಜೆ ಪಿ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವ ಗೆತ್ತು ಮತ್ತು ದೇಶ ಗೆತ್ತು ಅನ್ನೋದೇ ಸರಿ. ಅಲ್ಲಿ ಸರ್, ಈಗ ಮತ್ತೊಂದು ಬಿಜೆಪಿ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಸಹ ಅದು ಒಂದು ಏನೋ ಸ್ವಲ್ಪ ಗಮನಾರ್ಹ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಆರ್ಜಿಕರ್ ವಿಚಾರ, ಅವರು ಮನೆಯವರು, ಫ್ಯಾಮಿಲಿಯವರು ಟಿಕೆಟ್ ಕೊಡ್ಬೋದಾಗಿರ್ಬೋದು. ಸೊ ಈ ರೀತಿಯಾದ ಒಂದು ಸಂದೇಶ ಖಾಲಿ ಅಲ್ಲಿ ಒಬ್ರಿಗೂ ಟಿಕೆಟ್ ಕೊಡ್ಬೋದಾಗಿರ್ಬೋದು. ಸೊ ಅವ್ರ ಗೆಲುವು ಎಷ್ಟು ಬಿ ಜೆ ಪಿ ಪಕ್ಷಕ್ಕೆ ಲಾಭ ಸರ್? ಒಂದು ಕಾಲದಲ್ಲಿ ಇತ್ತು ನೋಡಿ, ಈ ಕಲಿತಾ ಅನ್ನುವಂಥ ಹೆಣ್ಮಗಳು ಮನೆಗೆಲಸದ ಹುಡುಗಿ, ಮನೆ ಕೆಲಸ ಮಾಡ್ಕೊಂಡಿದ್ಲು. ಒಂದು ಮನೇಲಿ 2,500 ರೂಪಾಯಿ ಕೊಡ್ತಾಯಿದ್ರಂತೆ, ಒಂದು ಮನೇಲಿ 1,500 ರೂಪಾಯಿ ಕೊಡ್ತಾಯಿದ್ರಂತೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತೆಗಳು ಮನೆಗೆಲಸ ಮಾಡಿ ಆ ಮನೆಗೆಲಸದ ಮೂಲಕ ಪಾರ್ಟಿಯನ್ನು ಕಟ್ತಾ ಇವತ್ತು 12,350 ಕೋಟಿಗಳಿಗೆ ಅವಳು ಗೆದ್ದಿದ್ದಾಳೆ. ಆ ಗೆಲುವು, ಮನೆಗೆಲಸಗಳೊಬ್ಬಳನ್ನ ನಾವು ಗೆಲ್ಲಿಸ್ತೇವೆ ಅಂತ ಹೇಳುವ ಶಕ್ತಿ ಯಾರಿಗಾದರೂ ಈ ದೇಶದಲ್ಲಿದ್ದರೂ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ. ಮನೆಗೆಲಸ ಮಾಡಿ ಬದುಕುವಂಥ ಸಾಮಾನ್ಯ ಹೆಣ್ಮಗಳನ್ನು ಶಾಸಕತ್ವದ ಅವಕಾಶವನ್ನು ಕೊಟ್ಟು ಅವಳ ಜೊತೆ ನಿಂತು ಹೋರಾಟಿ ಆ ಪ್ರಜಾಪ್ರಭುತ್ವದಲ್ಲಿ ವಿಧಾನಸೌಧಕ್ಕೆ ಹೋಗಿ ಮನೆಗೆಲಸದ ಹುಡುಗಿ ಒಬ್ಬಳು ಧ್ವನಿಯಾಗ್ತಾಳೆ ಅಂತ ಹೇಳಿದರೆ ಅದು ಮೋದಿ ನೇತೃತ್ವದ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಅನ್ನೋಷ್ಟರ ಮಟ್ಟಿಗೆ ಪಾರ್ಟಿ ಇವತ್ತು ಅವಕಾಶ ಕೊಟ್ಟಿದೆ. ಯಾರೊಬ್ಬ ಹೆಣ್ಮಗಳನ್ನು ಕಳೆದ ಚುನಾವಣೆಯಲ್ಲಿ ಹತ್ಯೆ ಮಾಡಿರ್ತಾರೆ, ಅವಳ ಮೇಲೆ ಬಲಾತ್ಕಾರ ಮಾಡಿದಂಥ ಘಟನೆಗಳು ನಡೆಯುತ್ತೆ. ಅವಳ ತಾಯಿ ಕಣ್ಣೀರು ಇಡ್ತಾ ಬೆಳೆದು ಇವತ್ತು MLA ಆಗಿ
ಭಾರತೀಯ ಜನತಾ ಪಕ್ಷದ ಮೂಲಕ ವಿಧಾನಸಭೆ ಪ್ರವೇಶಿಸ್ತಾಳೆ. ಅವಳು ಹೇಳ್ತಾಳೆ, ನನ್ನ ಮಗಳಿಗೆ ಮಾಡಿರುವಂಥ ಅನ್ಯಾಯಕ್ಕೆ ಜನ ಇವತ್ತು ನನಗೆ ನ್ಯಾಯ ಕೊಟ್ಟಿದ್ದಾರೆ ಅಂತೇಳಿ. ಅವಳಿಗೆ ಶಾಸಕಿ ಆಗಬೇಕಂತ ಆಸೆ ಇರಲಿಲ್ಲ. ಆದ್ರೆ ತನ್ನ ಮಗಳಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ಮಾಡಿದಂಥ ಪಕ್ಷ ಇವತ್ತು ಅಧಿಕಾರದಿಂದ ಇರಬಾರ್ದು ಅಂತ ಅವ್ರ ಭಾವನೆಗೆ ಇವತ್ತು ಇಡೀ ಜನ ಬೆಂಬಲ ಕೊಟ್ಟು ಅವಳು ಶಾಸಕಿ ಆಗಿದ್ದಾಳೆ. ಇಂಥ ಅಪರೂಪದಲ್ಲಿ ಅಪರೂಪ ಇರುವಂಥ ವ್ಯವಸ್ಥೆಗಳು ಬಿ ಜೆ ಪಿಯಲ್ಲಿ ನಿರ್ಮಾಣ ಆಗಿದೆ. ಸಾಮಾನ್ಯ ಜನರು, ಕಟ್ಟಕಡೆ ಮನುಷ್ಯರು ಕೂಡ ಮುಖ್ಯ ವಾಹಿನಿಗೆ ಬಂದು ಮತದಾನದಲ್ಲಿ ಭಾಗವಹಿಸಿದ್ದಾರೆ. 93% ಮತದಾನ ಆಗಿದೆ. ಮತ್ತು ಅದರಲ್ಲಿ ಊಹೆ ಮಾಡಲಿಕ್ಕೆ ಆಗದೇ ಇರುವವರು ಪ್ರಜಾಪ್ರಭುತ್ವದ ದೇಗುಲಕ್ಕೆ ಹೋಗುವಂಥ ಒಂದು ಅವಕಾಶಗಳಾಗಿದೆ. ಇದು ಮೋದಿ ನೇತೃತ್ವದ ಬಿ ಜೆ ಪಿಯ ಸಾಧನೆ. ಸರ್, ಈಗ ಬಂಗಾಳದಲ್ಲಿ ಬಿ ಜೆ ಪಿ ಸರ್ಕಾರ ರಚನೆ ಆದ ನಂತರ ಯಾವ ರೀತಿಯಾದ ದಿನಗಳು ಬರ್ಬೋದು ಮತ್ತು ಈಗಿನ ಹಿಂಸಾಚಾರಕ್ಕೆ ಯಾರು ಕಾರಣ ಸರ್? ಸದ್ಯದ ಹಿಂಸಾಚಾರ ನಡೀತಾ ಇರುವಂಥದ್ದು ಇಲ್ಲಿರುವಂಥ ಕ್ರೌರ್ಯಗಳನ್ನು ನೋಡಿದಾಗ ಸ್ವೇಚ್ಛಾಚಾರಿತನ ಒಂದು ಸರ್ಕಾರ ಇದ್ದು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ನಾನಿದ್ದೇನೆ ಅನ್ನುವಂಥ ಒಂದು ಸರ್ಕಾರ, ದೀದಿ ಸರ್ಕಾರ ಇತ್ತಲ್ಲ, ಅವ್ರು ಮಾಡಿರುವಂಥ ಅನಾಹುತದಿಂದ ಇದೆಲ್ಲ ಬೆಳೆದುಬಿಟ್ಟಿದೆ ಅಂತ ಅನಿಸುತ್ತೆ. ಈಗಲೂ ಕೂಡ ಕೆಲವರು ಮನೆಯಲ್ಲಿ ಬಾಂಬ್ಗಳು ಸಿಗ್ತಾ ಇರೋದು, ಅಲ್ಲಿ ಆಕ್ರಮವಾದಂಥ ಪಿಸ್ತೂಲ್ಗಳು ಸಿಗ್ತಾ ಇರೋದು, ಒಬ್ಬ ಸುವೇದಿಯ PN ಹತ್ಯೆ ಮಾಡಿದಾಗ ಆ ಪಿಸ್ತೂಲು ಪಾಕಿಸ್ತಾನಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ಇರೋದು, ಇವೆಲ್ಲ ನೋಡಿದಾಗ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಲ್ಲ ಅಂತೇಳಿ ನೇರವಾಗಿ ಗೃಹ ಮಂತ್ರಿಗಳು ಪಾರ್ಲಿಮೆಂಟಿಗೆ ಹೇಳ್ತಾಯಿದ್ರು. ಅಲ್ಲಿರುವಂಥ ಪಶ್ಚಿಮ ಬಂಗಾಳದಲ್ಲಿರುವಂಥ ಗಡಿಗೆ ಬೇಲಿ ಮಾಡಲಿಕ್ಕೆ, ಭದ್ರತೆಯ ಗೋಡೆಗಳನ್ನು ಕಟ್ಟಲಿಕ್ಕೆ ಸರ್ಕಾರ ನಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅಂಥೇಳಿ. ಅಂದರೆ ಆ ಮಟ್ಟದ ಕ್ರೌರ್ಯಲ್ಲಿ ಬೆಳೆದಿರುವಂಥ ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಬಂದು ಅತ್ಯಂತ ಜವಾಬ್ದಾರಿ ಇರುವುದು ಮುಖ್ಯಮಂತ್ರಿಯಾಗಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡಿಕೊಂಡ್ರೆ ಅದೇ ದೊಡ್ಡ ಸುದ್ದಿಯಲ್ಲಿ. ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡಿಕೊಂಡ್ರೆ ಅದೇ ದೊಡ್ಡ ಸುದ್ದಿ. ಆಕ್ರಮಣ ಮಾಡುವವರು, ವಂಚನೆ ಮಾಡುವವರು, ಮೋಸ ಮಾಡುವವರು, ದಬ್ಬಾಳಿಕೆ ಮಾಡುವವರು, ಕೊಲೆ ಸುಲಿಗೆ ಮಾಡುವವರು, ಇವ್ರನ್ನೆಲ್ಲ ನಿಯಂತ್ರಣ ಮಾಡಿದರೆ ಅದೇ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಕೊಡುಗೆ. ಅದನ್ನು ಬಿ ಜೆ ಪಿ ಮಾಡುತ್ತೆ. ಸರ್, ಈಗ ಮತ್ತೊಂದು ವಿಚಾರ, ಸದ್ಯ ತಮಿಳುನಾಡಲ್ಲಿ ನೋಡಬೇಕಾದ್ರೆ ಒಂದು ಹೊಸ ಕ್ರಾಂತಿ ಆದಂಗೆ ಸ್ಟಾರ್ಟ್ ಆಗಿರುವಂಥದ್ದು. TVK 108-107 ಸ್ಥಾನಗಳನ್ನು ಪಡೆದಿರುವಂಥದ್ದು. ಆದರೂ ಸರ್ಕಾರ ರಚನೆ ಕಸರತ್ತು ನಡೀತಾ ಇದೆ ಸರ್. ಈ ವಿಚಾರ ಬಗ್ಗೆ ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ 118 ಬೇಕು ಅಂತ ಒಂದು ಬಹುಮತ ಅಂದರೆ ಇರಬೇಕು. ಎರಡು ರೀತಿ ಇರುತ್ತೆ. ದೊಡ್ಡ ರಾಜಕೀಯ ಪಕ್ಷವನ್ನು ಕರೆದು ಬಹುಮತವನ್ನು ತೋರಿಸುವ ಅನ್ನೋದು ಇರುತ್ತೆ, ಇಲ್ಲ ಅಂತೇಳಿ ಏನು ಹೇಳಿಲ್ಲ. ಅದ್ರ ಜೊತೆಗೆ ಬಹುಮತವನ್ನು ತೆಗೆದುಕೊಂಡು ನಾಳೆ ಸಮಸ್ಯೆ ಮಾಡ್ಕೊಳ್ಬೇಡ, ಇವತ್ತು ನೀನು ಬಹುಮತ ತೋರಿಸಿ, ನಿನಗೆ ಅಧಿಕಾರ ಪ್ರಣಾಳಿಕೆ, ನಿನಗೆ ಪ್ರಮಾಣ ವಚನ ಕೊಡಲಿಕ್ಕೆ ರೆಡಿ ಇದ್ದೇನೆ, ಯಾರ್ಯಾರು ಶಾಸಕರಿಗೆ ಬೆಂಬಲ ಕೊಡ್ತಾರೆ ಅಂತ ಕೊಡಿ ಅಂತ ಹೇಳುವುದು ಇರುತ್ತೆ. ಹಾಗಾಗಿ ಇವತ್ತು ಅವರು ಏನು ಹೇಳಿದ್ದಾರೆ ಶಾಸಕರು, ನಾಳೆ ಗೊಂದಲ ಬೇಡ, ನಿಮ್ಮ ದೊಡ್ಡ ರಾಜಕೀಯ ಪಕ್ಷದವರು ನೀವು, ನಿಮಗೆ ಇತರ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಇದ್ದರೆ ತಗೊಂಡು ಬನ್ನಿ, 118ಗಿಂತ ಜಾಸ್ತಿ ತೋರಿಸಿ ತಕ್ಷಣ ನಾನು ಪ್ರಮಾಣ ವಚನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಂದು ರೀತಿ ಅತಂತ್ರೀಯವಾದಂಥ ಸ್ಥಿತಿ ಇದೆ ಅಂತ ನನಗನ್ಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಕೆಲವು ಸಾರಿ ಸ್ಪಷ್ಟವಾದಂಥ ಬಹುಮತ ಬಂದರೆ ಈ ಗೊಂದಲಗಳಾಗೋದಿಲ್ಲ. ಬಹುಮತ ಬಾರದೇ ಇದ್ದಾಗ ಇಂಥ ಸಮಸ್ಯೆಗಳಾಗುತ್ತೆ. ರಾಜ್ಯಪಾಲರು ಕೆಲವು ಸಾರಿ ನಿರ್ಧಾರವನ್ನು ತಗೊಳ್ತಾರೆ ಸಮಷ್ಟಿತ ದೃಷ್ಟಿಗೆ ಅನುಗುಣವಾಗಿ. ಈಗ ಬಿ ಜೆ ಪಿ ಅದರಲ್ಲೇನೋ ರಾಜಕಾರಣ ಮಾಡಬೇಕಾಗಿಲ್ಲ, ಯಾಕಂದ್ರೆ ನಮ್ಗೆ ಇದ್ದದ್ದೇ ಒಂದಲ್ಲಿ, ನಮ್ಗೆ ಇರೋದೇ ಒಂದು, ನಾವು ಯಾರಿಗೆ ಬೆಂಬಲ ಕೊಟ್ಟರು ಒಂದೇ. ಹಾಗಾಗಿ ನಮ್ಮಲ್ಲೇನೋ ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರ ಮೇಲೆ ಏನೋ ಸಲಹೆ ಕೊಟ್ಟು ಅವನಿಗೆ ಪ್ರಮಾಣ ಹೊಡಿಬಿಡಿ ಅಂತ ಹೇಳಿಲ್ಲ. ಬದಲಾಗಿ ನಿಮ್ಗೆ ಅವನಿಗೆ ಬಹುಮತ ಇದ್ದರೆ ಅವನಿಗೆ ಕೊಡಿ, ನಮಗೇನು ತೊಂದರೆ ಅಂತ ಹೇಳುವಂಥ ವಾತಾವರಣಗಳಿದೆ. ಅಲ್ಲಿಯ ರಾಜಕಾರಣದ ಸ್ಥಿತಿಗೆ, ಅಲ್ಲಿಯ ಇವತ್ತು ಗೊಂದಲಕ್ಕೆ ಅತಂತ್ರ ರಾಜಕಾರಣದ ವ್ಯವಸ್ಥೆಗಳೇ ಕಾರಣ. ಆದಷ್ಟು ಬೇಗ ನಿವಾರಣೆ ಆಗಿ ಅನ್ನೋದು ನಮ್ಮ ಹಾರೈಕೆ. ಅಲ್ಲ ಸರ್, ಈಗ ಅಲ್ಲಿನ ಜನರು ತೀರ್ಪನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. DMKದವ್ರು ನೀವು ಬೇಡ, AIADMKದವ್ರು ನೀವು ಬೇಡ, ನಮ್ಗೆ ಹೊಸ ಪಕ್ಷ ಪರ್ಯಾಯ ಶಕ್ತಿ ಬೇಕಂತ. ರಾಜ್ಯಪಾಲರು ಈ ಎಲ್ಲ ಅಂದರೆ ಜನರ ತೀರ್ಪನ್ನು ಅದನ್ನು ಗಮನಿಸಿ ಅವಕಾಶ ಕೊಡ್ಬೋದಲ್ಲ ಸರ್ ಸರ್ಕಾರ ರಚನೆಗೆ? ಈಗ ಜನ ತೀರ್ಪನ್ನು ಕೊಟ್ಟಿದ್ದಾರೆ, ನಿನಗೆ ಕಡಿಮೆ ಸೀಟು DMKಗೆ, AIADMK ಅವನಿಗಿಂತ ಸ್ವಲ್ಪ ಕಡಿಮೆ ಹೆಚ್ಚು ಸೀಟು, ಕಾಂಗ್ರೆಸ್ಸಿಗೆ 8 ಸೀಟು, BJPಗೆ 8 ಸೀಟು ಮತ್ತು ವಿಜಯ್ ಇದ್ದಾರಲ್ಲ ಅವರಿಗೆ 8 ಸೀಟ್ ಅಂತ ಜನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಬಹುಮತಕ್ಕೆ ಪ್ರಾಧಾನ್ಯತೆ. ಜನ ಒಂದು ಎಲ್ರಿಗೂ 30 ಕೊಟ್ಟು ಒಬ್ಬರಿಗೆ 31 ಕೊಟ್ಟರೆ ಅವನೇ ಬಹುಮತ ಅಂತಲ್ಲ, ಆದರೆ ಅವನಿಗೆ ಕೊಟ್ಟಿದ್ದು ಬಹುಮತ ಸತ್ಯ. ಈಗ ಅವ ಏನು ಮಾಡಬೇಕಂದ್ರೆ ಎಲ್ಲರ ಜೊತೆಲಿ ಕೂತ್ಕೊಂಡು ಮಾತಾಡಿ, ನನಗೆ ದೊಡ್ಡ ರಾಜಕೀಯ ಪಕ್ಷ, ನಂಗೆ ಬಹುಮತ ಕೊಡಿ, ನೀವು ಇಡೀ ರಾಜ್ಯ ಮೆಚ್ಚುವಂಥ ಆಡಳಿತವನ್ನು ನಾನು ಕೊಡ್ತೇನೆ ಅಂತೇಳಿ ಬಹುಶಃ ಯಾರೂ ಕೊಡಲಿಕ್ಕಿಲ್ಲ ಅನ್ನುವಷ್ಟು ಮಟ್ಟಿಗಿಲ್ಲ. ಅವರು DMK ಮತ್ತು AIADMK ವ್ಯಕ್ತಿಗತ ಏನೋ ಗೊತ್ತಿಲ್ಲ, ಉಳಿದ್ರಲ್ಲಿ ಕೊಡ್ಬೋದಾಗಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ವಿಜಯ್ ಒಳ್ಳೆಯ ಸಿನಿಮಾ ನಟ ಮತ್ತು ಒಳ್ಳೆಯ ಸಂಘಟನೆ ಮಾಡಿದ್ದಾರೆ. ಇಂಥ ದೂರಗಾಮಿ ಯೋಚನೆಯನ್ನು ಮತ್ತಷ್ಟು ಚರ್ಚಿಸಬೇಕಿತ್ತು ಏನೋ ಅಂತ ಅನಿಸುತ್ತೆ ನನಗೆ. ಏನೋ ಅವ್ರ ವಿಚಾರಗಳು, ಒಟ್ಟಾರೆ ಮೇಲೆ ಅದು ಸುಖಾಂತಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವಿಷ್ಟು ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.